ಬ್ರಹ್ಮಾವರ ಬಾರ್ಕೂರು ಮೂಲಕ ಶಿವಮೊಗ್ಗ ರಾಜ್ಯ ರಸ್ತೆ ಬಾರ್ಕೂರು ಸೇತುವೆಯ ಬಳಿ ಹೊಂಡ ಗುಂಡಿಗಳಿಂದ ಆವೃತವಾಗಿದ್ದು ವಾಹನ ಸಂಚಾರಕ್ಕೆ ಅಪಾಯ ಎದುರಾಗಿದೆ. ಸೇತುವೆಯ ದಕ್ಷಿಣ ಭಾಗದ ತಿರುವಿನ ಜಾಗದಲ್ಲಿ ಗುಂಡಿಗಳು ಇರುವ ಕಾರಣ ಈಗಲೇ ಹಲವಾರು ಮಂದಿ ಬಿದ್ದು ಕೈಕಾಲು ಮುರಿದುಕೊಂಡ ಉದಾಹರಣೆಗಳು ಇವೆ. ಲೋಕೋಪಯೋಗಿ ಇಲಾಖೆ ಈ ರಸ್ತೆಯಲ್ಲಿ ಅಧಿಕ ಭಾರದ ಲಾರಿಗಳ ಸಂಚಾರ ನಿಷೇಧ ಮಾಡಲಾಗಿದೆ ಎಂದು ಫಲಕವೊಂದನ್ನು ಅಳವಡಿಸಿದ್ರೂ ಕೂಡ ಸಾಸ್ತಾನ ಟೋಲ್ಗೇಟ್ ಹಣ ತಪ್ಪಿಸಲು ಮತ್ತು ಬಿದ್ಕಲ್ಕಟ್ಟೆ ಹಾಲಾಡಿ ಸಿದ್ದಾಪುರ ಮೂಲಕ ಶಿವಮೊಗ್ಗಕ್ಕೆ ಬಾರ್ಕೂರು ಮಾರ್ಗದಲ್ಲಿ ಸಂಚರಿಸಿದ್ದಲ್ಲಿ 10 ಕಿಲೋಮೀಟರ್ ಉಳಿತಾಯ ಆಗುವ ಕಾರಣ ಈ ರಸ್ತೆಯಲ್ಲಿ ಅಧಿಕ ಭಾರದ ವಾಹನ ಸಂಚಾರ ಮಾಡುವ ಕಾರಣ ರಸ್ತೆಗಳು ಹಾಳಾಗಲು ಕಾರಣವಾಗಿವೆ. ಮಳೆಗಾಲ ಆರಂಭಗೊಂಡ ಸಮಯದಲ್ಲಿ ಚಿಕ್ಕ ರಂಧ್ರ ಇರುವುದು ಮತ್ತೆ ಅಧಿಕ ಭಾರದ ಲಾರಿಗಳ ಸಂಚಾರದಿಂದ ರಸ್ತೆಗೆ ಹಾಕಲಾದ ಜಲ್ಲಿಕಲ್ಲುಗಳು ಏಳಲು ಪ್ರಾರಂಭವಾಗಿ ಕೆರೆಯಂತೆಯಾಗಿದೆ. ರಸ್ತೆ ಡಾಮರೀಕರಣ ಅಥವಾ ಹೊಸ ಕಾಮಗಾರಿಗೆ ಕೆಲವೊಂದು ವರ್ಷ ಅದರ ನಿರ್ವಹಣೆ ಕೂಡ ಮಾಡಬೇಕು ಎಂದು ಆದೇಶ ಇದ್ರೂ ಕೂಡ ಕೇಳುವವರೇ ಇಲ್ಲದಂತಾಗಿದೆ. ಸಂಬಂಧಪಟ್ಟ ಇಲಾಖೆ ಕೂಡಲೇ ಸರಿಪಡಿಸಬೇಕಾಗಿದೆ ಎಂಬ ಆಗ್ರಹ ಕೂಡ ಕೇಳಿಬಂದಿದೆ. ಬಾರ್ಕೂರಿನ ಬ್ರಿಡ್ಜ್ ಬಳಿ ಒಂದು ತಿರುವು ಇದೆ, ಅಲ್ಲೊಂದು ಸಣ್ಣ ಹೊಂಡ ಇದ್ದಿತ್ತು. ಹಿಂದೆ ನಾನು ಫೇಸ್ಬುಕ್ನಲ್ಲಿ ಮತ್ತು ನನ್ನ ಅಗತ್ಯ ಇರುವವರಿಗೆ ನಾನು ಇದನ್ನು ತಿಳಿಸುವಂಥ ಕೆಲಸಗಳನ್ನು ಮಾಡಿದ್ದೆ. ಆಗ ಒಂದು ಸ್ವಲ್ಪ ಕಾಂಕ್ರೀಟ್ ಅನ್ನು ಹಾಕಿ ಅದನ್ನು ಮುಚ್ಚಿ ಹೋಗಿದ್ದು ತಾತ್ಕಾಲಿಕವಾಗಿ. ಅದೊಂದು 2 ದಿನಗಳಲ್ಲಿ ಬೇರೆ ಗಾಡಿ ಹೋಗಿ ಅದು ದೊಡ್ಡ ಹೊಂಡ ಆಗಿದೆ. ಈಗ ತುಂಬ ಅಪಾಯದ ತಿರುವಿನಲ್ಲಿದೆ. ಯಾಕಂತ ಹೇಳಿದರೆ ಅದು ಬ್ರಿಡ್ಜಿನ ಒಂದು ತಿರುವಿನಲ್ಲಿ ಇರೋದ್ರಿಂದ ಬೇರೆ ಬೈಕ್ನವರಿಗೂ ತುಂಬ ಸಮಸ್ಯೆ. ಮೊನ್ನೆ ಒಬ್ಬರು ಮೆಸೇಜ್ ಮಾಡಿ ಹೇಳಿದರು, ಅದರಿಂದ ತೀರ್ಥಹಳ್ಳಿ ಹೋಗುವಂಥ ಒಂದು ಬಸ್ಸು ಕೂಡ ಪಂಚರ್ ಆಗಿತ್ತು, ತುಂಬ ಸಮಸ್ಯೆ ಆಗಿತ್ತು. ಈ ದಾರಿ ಕೂಡ ತೀರ್ಥಹಳ್ಳಿ ಶಿವಮೊಗ್ಗ ಹೋಗೋದ್ರಿಂದ ಇಲ್ಲಿನ ಕಾಲೇಜುಗಳು ಮತ್ತು ತುಂಬ ಆಸ್ಪತ್ರೆಗಳು ಇರೋದ್ರಿಂದ ಎಲ್ಲರಿಗೂ ಕೂಡ ತುಂಬ ಕಷ್ಟ ಆಗುತ್ತೆ. ಬಾರ್ಕೂರು ವಲಯದವರು ಎಲ್ಲರೂ ಇದೇ ದಾರಿಯಲ್ಲಿ ಹೋಗೋದ್ರಿಂದ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಸರಿ ಮಾಡಿದರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ. Friends Winner and Ply, Industrial Area, Baikampadi, Mangaluru.